ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾಟು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಿನ್ನೆ ಆದಿತ್ಯವಾರ ವೀಕ್ಷಕರೇ, ಕಾರ್ಕಳದಲ್ಲಿ ವಾರ್ಷಿಕ ಮಹೋತ್ಸವ ಶುರುವಾಗಿದೆ. ವಾರ್ಷಿಕ ಹಬ್ಬ. ನಾವು ಇವತ್ತು ಸೋಮವಾರ ರಜೆ ಅಲ್ಲ, ಹಾಗೆ ಇವತ್ತು ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ. ಇವತ್ತು ನಾವು ರಜೆ ಆದ ಕಾರಣ ಹೋಗ್ತಾ ಇದ್ದೀವಿ ನೋಡಿ. ಕಾರ್ಕಳದ ಹಬ್ಬ ಅಂದರೆ ಎಲ್ಲರಿಗೂ ಖುಷಿ. ವರ್ಷಕ್ಕೊಮ್ಮೆ ಹೋಗದಿದ್ದರೆ ಮನಸ್ಸಿಗೆ ನೆಮ್ಮದಿಯೇ ಇರುವುದಿಲ್ಲ. ಹಾಗೆ ಹೋಗೋದು ತುಂಬ ಖುಷಿ. ಕಾರ್ಕಳಕ್ಕೆ ಹೋಗೋದಂದರೆ ಅಲ್ಲಿಯ ಒಂದು ಪೂಜೆ ಕೇಳಿದರೆ ಮನಸ್ಸಿಗೊಂದು ತುಂಬ ನೆಮ್ಮದಿ. ಸಂತ ಲಾರೆನ್ಸ್ರವರ ವಾರ್ಷಿಕ ಮಹೋತ್ಸವ ನೋಡಿ. ನಾವೀಗ ಹೋಗ್ತಾ ಇದ್ದೇವೆ. ನಮ್ಮ ಪಾಣೆಮಂಗಳೂರು ನೇತ್ರಾವತಿ ನದಿ ಹತ್ತಿರ ಮುಟ್ಟಿದ್ದೇವೆ. ಅಲ್ಲಿ ತುಂಬ ಮೋಡ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು ಸೀನ್ ಎಲ್ಲ. ಅದಕ್ಕೆ ನಾನು ವಿಡಿಯೋ ಮಾಡಿದ್ದು. ನದಿ ನೋಡಿ, ನೇತ್ರಾವತಿ ನದಿ ನೋಡಿ, ತುಂಬ ಚೆಂದ ಕಾಣ್ತದೆ ಹೋಗುವಾಗ, ಕಾರಲ್ಲಿ ಹೋಗುವಾಗ. ನೋಡಿ, ನಾವು ಹತ್ತಿರ ಮುಟ್ಟಿದ್ದೇವೆ. ಈಗ ಒಳಗೆ ಬಂದಿದ್ದೇವೆ ನಾವು ನೋಡಿ. ಇದು ಸಂತೆ ನೋಡಿ. ಇಲ್ಲಿದ್ದಷ್ಟು ಸಂತೆ ಯಾವ ಕಡೆ ಕೂಡ ಇರುವುದಿಲ್ಲ. ಕಾರ್ಕಳದಲ್ಲಿ ಏನೆಲ್ಲ ಸಂತೆಯಲ್ಲಿ ಉಂಟು, ಒಂದು ಇಲ್ಲ ಅಂತ ಹೇಳಲಿಕ್ಕೆಲ್ಲ. ಪ್ರತಿಯೊಂದು ವಸ್ತು ಇರ್ತದೆ ಅಲ್ಲಿ. ತುಂಬ ಸಂತೆ ಇಟ್ಟವರಿಗೆ ತುಂಬ ವ್ಯಾಪಾರ ಕೂಡ ಆಗ್ತದೆ, ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ. ಎಲ್ಲ ಜನರಿಗೊಂದು ಮನಸ್ಸಿಗೆ ಬಾರೊಂದು ಖುಷಿ. ಕಾರ್ಕಳದ ವಾರ್ಷಿಕ ಹಬ್ಬ ಅಂದರೆ ಸಂತ ಲಾರೆನ್ಸ್ ಅವರ ಹಬ್ಬ ಅಂದರೆ ನೋಡಿ. ಇದು ಹಲ್ವಾದ ಮಿಠಾಯಿ ಅಂಗಡಿ, ಬಟ್ಟೆ ಅಂಗಡಿ ಏನೆಲ್ಲ ಉಂಟು. ಇನ್ನು ಕತ್ತಿಗಳು, ಚಾಕುಗಳು, ಎಂತ ಬೇಕು ಏನೆಲ್ಲ ಉಂಟು. ಈಗ ನಾವು ಮುಖ್ಯ ದ್ವಾರದ ಹತ್ತಿರ ಬಂದಿದ್ದೇವೆ ನೋಡಿ. ಇದು ಚರ್ಚಿನ ಮುಖ್ಯ ದ್ವಾರ. ನಾವು ಒಳಗೆ ಹೋಗ್ತಾ ಇದ್ದೇವೆ. ತುಂಬ ಜನ ಇದ್ದಾರೆ ವೀಕ್ಷಕರೇ. ಇದು ಸ್ಟಾಲ್ ನೋಡಿ, ಚರ್ಚದಲ್ಲ, ಇದು ಹೊರಗಿನ ಸ್ಟಾಲ್ ಅಂತ ಕಾಣಬೇಕು. ಧಾರ್ಮಿಕ ವಸ್ತುವಿನ ಸ್ಟಾಲ್ ನೋಡಿ. ನಾವು ಒಳಗೆ ಹೋಗಿದ್ದೇವೆ. ಈಗ ಒಳಗೆ ಹೋಗಿ ಅಲ್ಲಿ ಎಲ್ಲ ವಾಶ್ರೂಮಿಗೆ ಹೋಗಿ ನಾವು ಮತ್ತೆ ಪೂಜೆಗೆ ಹೋದ. ನಾವು ಮೊದಲು ಪೂಜೆಗೆ ಹೋದ, ಏನು ತೆಗೆದುಕೊಳ್ಳಿ, ಯಾಕೆಂದರೆ ಪೂಜೆಗೆ ಅಷ್ಟು ಜನ ಇತ್ತು. ನಮಗೆ ಮತ್ತೆ ಸೀಟು ಸಿಕ್ಕಿದ್ದು ಲಾಸ್ಟಿಗೆ. 1-2-3 ಚೇರ್ ಇತ್ತು, ಅದರಲ್ಲಿ ನಾವು ಕೂತದ್ದು. ಅಷ್ಟು ಜನ ಇತ್ತು ನೋಡಿ. ಎಲ್ಲೆಲ್ಲ ಮರ ನೋಡಿ, ಇದು ತುಂಬ ಮರ ನೆಟ್ಟಿದ್ದಾರೆ, ಮಾವಿನ ಮರ. ಇದು ದೊಡ್ಡದಾದರೆ ಒಳ್ಳೆಯದಲ್ಲಿ ಕೂತೊಳ್ಳಿಗೆಲ್ಲ, ನೆರಳಿಗೆ ಕೆಲವು ಕೂತೊಳ್ತಾರೆ ನೋಡಿ. ತುಂಬ ಬಿಸಿಲು ಉಂಟು. ಮಧ್ಯಾಹ್ನ ಹೋದರೆ ತುಂಬ ಬಿಸಿಲು. ಸಂಜೆ ಹೋದರೆ ಒಳ್ಳೆಯದಾಗ್ತದೆ ನೋಡಲಿ, ಲೈಟಿಗೆಲ್ಲ. ನಮಗೆ ಸಂಜೆ ಹೋದರೆ ಬರಲಿಕ್ಕೆ ಕಷ್ಟ ಆಗ್ತಾಯಿದೆ. ಆದ ಕಾರಣ ನಾವು ಬೆಳಿಗ್ಗೆ ಹೋದದ್ದು ನೋಡಿ. ಎಷ್ಟು ಜನ ಉಂಟು. ನಾವು ಒಳಗೆ ಬಂದಿದ್ದೇವೆ ಪೂಜೆಗೆ. 3:30ಗೆ ಪೂಜೆ ನೋಡಿ. ಎಷ್ಟು ಜನ ನೋಡಿ ಒಳಗೆ. ನಾವು ಕೊನೆಗೆ ಕೂತದ್ದು. ಅಲ್ಲಿ 2-3 ಚೇರ್ ಇತ್ತು, ಅಲ್ಲಿ ಕೂತದ್ದು. ತುಂಬ ಒಳ್ಳೆಯದಾಗಿದೆ ಪೂಜೆ ಎಲ್ಲ. ಇನ್ನು ಖುಷಿ ಆಯಿತು, ಮನಸ್ಸಿಗೊಂದು ನೆಮ್ಮದಿ ಆಯಿತು ಆ ಪೂಜೆಯನ್ನು ಕೇಳಿ. ಇನ್ನು ಎಲ್ಲ ಗೀತೆಗಳೆಲ್ಲ ನಮಗೆಲ್ಲ ಗೊತ್ತಿರುವಂತೆ ಭಕ್ತಿ ಗೀತೆಗಳನ್ನು ಹಾಕಿದ್ದಾರೆ ಪೂಜೆಗೆ. ಒಳ್ಳೆಯದಾಯಿತು, ಖುಷಿಯಾಯಿತು. ಭಾರಿ ಒಂದು ನನಗೆ ಖುಷಿಯಾಗಿದೆ ನೋಡಿ. ಇದು ಅಲ್ತಾರ್ ನೋಡಿ, ಮೇನ್ ಅಲ್ತಾರ್ ಇದು. ನಾನು ಅದೆರಡು ಕಂಬ, ನಾವೊಂದು ಬದಿಗೆ ಇದ್ದೇವೆ, ಕಂಬ ಅಡ್ಡ ಬಂದಿದೆ ನೋಡಿ. ನನಗೆ ಅದು ಪರ್ಮಿಷನ್ ಇಲ್ಲ. ಪೂಜೆ ಟೈಮಲ್ಲಿ ತೆಗ್ದದಲ್ಲ, ನಾನು ಮೊದಲು ತೆಗ್ದದ್ದು. ಪೂಜೆ ಟೈಮಲ್ಲಿ ವಿಡಿಯೋ ಮಾಡಲಿಕ್ಕೆ, ಫೋಟೋ ತೆಗಲಿಕ್ಕೆಲ್ಲ ಪರ್ಮಿಷನ್ ಇಲ್ಲ ನೋಡಿ. ಇದು ಅಲ್ತಾರ್ ನೋಡಿ, ಮೇನ್ ಅಲ್ತಾರ್ ಇದು ನೋಡಿ. ಜನ ನೋಡಿ, ಎಷ್ಟು ಜನ ಮಾಳಿಗೆಯಲ್ಲಿದ್ದಾರೆ ಜನ. ಕೆಳಗೆಲ್ಲ ಫುಲ್ಲಾಗಿದೆ, ಹೊರಗಡೆ ಎಲ್ಲ. ಮತ್ತೆ ಮಾಳಿಗೆಗೆ ಹೋಗೋದು. ತುಂಬ ಖುಷಿಯಾಗಿದೆ. ಪೂಜೆ ಒಂದು ನನಗೆ ಭಾರೀ ಒಳ್ಳೆಯದಾಗಿದೆ ನೋಡಿ. ಅದಾದ ನಂತರ ನಾವು ಪೂಜೆ ಆದ ನಂತರ ಮತ್ತೆ ಅಲ್ಲಿಂದ ಹೊರಗೆ ಬಂದದ್ದು. ಪೂಜೆ ಆದ ನಂತರ ಎಲ್ಲ ಹೊರಗೆ ಬಂದದ್ದು ನೋಡಿ. ಹೊರಗೆ ಸಂತ ಲಾರೆನ್ಸ್ರವರ ಸ್ಟ್ಯಾಚು, ಅಲ್ಲಿಂದ ಎಷ್ಟು ದೊಡ್ಡ ಕ್ಯೂ ಇತ್ತು. ನಾವು ಕ್ಯೂಗೆ ನಿಲ್ಲಿಲ್ಲ. ನನಗೆ ಜಾಸ್ತಿ ಹೊತ್ತು ನಿಂತರೆ ಕಾಲು ನೋವು ಹೋಗ್ತದೆ ಅಂತ ನಾನು ಅಲ್ಲೇ ನಿಂತೆ. ಮತ್ತು ಕೊನೆಗೆ
ಎಲ್ಲ ಮುಗಿದ ನಂತರ ನಾವು ಅಲ್ಲಿ ನಮನ ಮಾಡಿ ಬಂದದ್ದು ಸಂತ ಜೋಸೆಫ್ ಸಂತ ಲಾರೆನ್ಸ್ ಅವರ ಗ್ರಟ್ಟಕ್ಕೆ ನಮನ ಮಾಡಿ ಬಂದದ್ದು. ನೋಡಿ ಎಷ್ಟು ಜನ ನೋಡಿ. ನಾವಲ್ಲಿ ನಿಂತದ್ದು ನಮ್ಮ ಒಟ್ಟಿಗೆ ಹೋದವರು ರೀಟಾ ಅಂತ ಇದ್ದವರೆಲ್ಲ ನಮ್ಮ ಒಟ್ಟಿಗೆ ಬಂದವರು. ಅವರು ಪಾಪ ನಿವೇದನೆಗೆ ಹೋದರು, ಅದಕ್ಕೆ ನಾವು ಅಲ್ಲಿ ನಿಂತದ್ದು, ಅವರು ಬರುವವರೆಗೆ ನಿಂತದ್ದು. ಒಂದು ಕಡೆ ಪೂಜೆ ಕೊಡ್ತಾರೆ, ಒಂದು ಸತ್ತವರ ಆತ್ಮಕ್ಕೆ ಶಾಂತಿಗಾಗಿ, ಮತ್ತು ನಮಗೆ ಸಿಕ್ಕಿದ ಉಪಕಾರ ಥ್ಯಾಂಕ್ಸ್ ಮಾಸ್ ಅಂತೇಳಿ ಹಾಗೆ ಕೊಡ್ತಾರೆ. ಮತ್ತು ಕೋರಿಕೆಗಳಿಗೆ ಪೂಜೆ ಕೊಡ್ತಾರೆ, ನಮ್ಮ ಕೋರಿಕೆಗಳು ಈಡೇರಲು ಪೂಜೆಯನ್ನು ಕೊಡ್ತಾರೆ. ನೋಡಿ, ಇದು ಮೊದಲಿನ ಚರ್ಚಿನ ಆವಿತಾಗಿ. ನೋಡಿ, ಈ ಸ್ಟ್ಯಾಚು ಮೊದಲು ಸಿಕ್ಕಿದ ಸ್ಟ್ಯಾಚು ಇದು, ಸಂತ ಲಾರೆನ್ಸ್ ಅವರ ಸ್ಟ್ಯಾಚು ನೋಡಿ. ನೋಡಿ, ಅಲ್ಲಿಂದ ನಾವು ಹೊರಗೆ ಬತ್ತಿಯೆಲ್ಲ ಉರಿಸಿ ಎಲ್ಲ ನಾವು ಹೊರಗೆ ಬಂದಿದ್ದೇವೆ. ನೋಡಿ, ಇಲ್ಲಿ ಬಂದು ನಾವು ಬಂದು ಇದು ತಿಂದದ್ದು ತುಂಬ ಲೈಕ್ ಇದು. ನೋಡಿ ಹೇಗೆ ಕಟ್ ಮಾಡಿ ಇಟ್ಟಿದ್ದಾರೆ ನೋಡಿ, ನೋಡುವಾಗ ತಿನ್ನುವ ಅಂತ ಗುಲಾಬಿ ಅಂತ ಹೇಳಿದ್ದಾರೆ. ಗುಲಾಬಿಯಾಗಿ ನಾವು ತಿಂದೆವು ಮತ್ತೆ ಎಲ್ಲ ಖುಷಿಯಾಯಿತು. ನೋಡಿ, ಇದು ಮಕ್ಕಳದ್ದು ಆಟಿಕೆಗಳು, ಗೊಂಬೆಗಳು ನೋಡಿ, ಎಷ್ಟೆಷ್ಟು ಚಂದದ ಗೊಂಬೆಗಳು ನೋಡುವ ಆಸೆ ಆಯಿತು. ನಾನು ತಗೊಂಡಿದ್ದೆ, ನಮ್ಮ ಮನೆಯಲ್ಲಿ ಯಾರು ಮಕ್ಕಳಿಲ್ಲ, ಯಾರಿಗೆ ಕೊಡುದು, ಅದಕ್ಕೆ ತಗೊಳ್ಳಿಲ್ಲ. ತುಂಬ ಖುಷಿ ಆಯಿತು. ನೋಡಿ, ಇಲ್ಲಿಗೆ ಬಂದಿದೆ ನೋಡಿ, ಹಲ್ವಾ ತಗೊಂಡದ್ದು. ಇಲ್ಲಿ ಬಂದು ಹಲ್ವಾ, ಮಿಠಾಯಿ, ಚರ್ಮುರಿ ಅದೆಲ್ಲ ತೆಗೆದುಕೊಂಡೆವು ನಾವು ಇಲ್ಲಿ ಬಂದು. ತುಂಬ ಇಂಥ ಅಂಗಡಿಗಳು ಎಷ್ಟು ತುಂಬ ಇವೆ, ಎಷ್ಟು ವ್ಯಾಪಾರ ಆಗ್ತದೆ ನೋಡಿ. ಇದು ಎಲ್ಲ ಮಕ್ಕಳಿಗೆ ಆಡಲಿಕ್ಕೆ ತುಂಬ ದೊಡ್ಡದು. ನಾನು ಹತ್ತಿರಕ್ಕೆ ಹೋಗಲಿಲ್ಲ ನೋಡಿ, ದೊಡ್ಡ ಗ್ರೌಂಡ್ ಅದು, ಅಲ್ಲಿ ಹತ್ತಿರ ಹೋಗಲಿಲ್ಲ ನಾನು. ನೋಡಿ, ಚಂದ ಉಂಟು. ಧನ್ಯವಾದಗಳು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು. ನಾಳೆ ಬರ್ತೀನಿ.